ಇವತ್ತು ನಾನು ಮಾಡ್ತಿರುವಂತ ಟಾಪಿಕ್ ಯಾವ್ದ್ರ ಬಗ್ಗೆನಪ್ಪ ಅಂದ್ರೆ ಈಸಿಯಾಗಿ ನಿಮ್ಮ ಶಿಶ್ನದ ಸೈಜ್ನ ನಿಜವಾಗ್ಲೂ ಜಾಸ್ತಿ ಮಾಡ್ಕೋಬೋದಾ, ಅತ್ಯಂತ ಈಸಿ ಮೆಥಡ್ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗೆ ತುಂಬಾ ಜನ ಕೇಳ್ತಾ ಇದ್ರಿ ಯಾವ ಕ್ರೀಮ್ ಯೂಸ್ ಮಾಡಬೇಕು, ಯಾವ ಕ್ರೀಮ್ ಅಪ್ಲೈ ಮಾಡೋದ್ರಿಂದ ಶಿಶ್ನದ ಸೈಜ್ ಜಾಸ್ತಿ ಆಗುತ್ತೆ ತಿಳಿಸ್ಕೊಡಿ ಅಂತ. ಸೊ ನಾನು ಆಲ್ರೆಡಿ ಅದ್ರ ಬಗ್ಗೆ ಎರಡು ವಿಡಿಯೋ ಮಾಡಿದ್ದೀನಿ ಅದೇ ಟಾಪಿಕ್ ಮೇಲೆ. ಸೊ ಆದ್ರೂ ಇತ್ತೀಚೆಗೆ ನನಗೆ ಅದ್ರ ಬಗ್ಗೆನೇ ಮೇಲ್ಸ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಮತ್ತೆ ತಿಳಿಸ್ಕೊಡೋಣ ಅಂದ್ಬಿಟ್ಟು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ಯಾವಾಗ ಒಂದು ಏಜ್ಗೆ ಬರ್ತಾನೆ ಒಂದು ಪುರುಷ, ಒಂದು 20 to 25 ಬರ್ತಾನೆ, ಸೊ ಅಲ್ಲಿಗೆ ಅವನ ಶಿಶ್ನದ ಸೈಜ್ ಬೆಳೆಯೋದು ಸ್ಟಾಪ್ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಸಹ ಆ ಏಜ್ ಅಲ್ಲಿ ಶಿಶ್ನ ಬೆಳೆಯೋದು ಸ್ಟಾಪ್ ಆಗುತ್ತೆ. ಸೊ ಇಂಡಿಯನ್ ಪುರುಷರ ದೇಹದ ಶಿಶ್ನದ ಇಂಚಸ್ ಉದ್ದ ಅಥವಾ ಗಾತ್ರ ಎಷ್ಟಿರುತ್ತಪ್ಪ ಅಂದ್ರೆ, ನಾನೀಗ ಆಲ್ರೆಡಿ ನಿಮಗೆ ತಿಳಿಸಿರೋ ಹಂಗೆ ಉದ್ದ ಬಂದು 4.5 ಅಥವಾ 5 ಇಂಚಸ್ ಇಲ್ಲ 5.5 ಇಂಚಸ್, ಆಲ್ಮೋಸ್ಟ್ 6 ಇಂಚಸ್ ವರೆಗೂ ಇರುತ್ತೆ. ಸೊ ಇದು ಒಬ್ಬ ಪುರುಷನ, ಆರೋಗ್ಯವಂತ ಪುರುಷನ ದೇಹದ ಶಿಶ್ನದ ಸೈಜ್. ಸೊ ಅಪ್ ಟು 6 ಇಂಚಸ್ ವರೆಗೂ ಇರುತ್ತೆ. ಸೊ ನೀವು ಎಷ್ಟೊಂದು ಜನ ಅನ್ಕೋತಾ ಇದ್ದೀರಲ್ವಾ, ಯಾವ ಕ್ರೀಮ್ ಯೂಸ್ ಮಾಡೋದ್ರಿಂದ ನಾವು ಶಿಶ್ನದ ಸೈಜ್ನ ಜಾಸ್ತಿ ಮಾಡ್ಕೋಬಹುದು ಅಂತ. ಏನಕ್ಕೆ ನಿಮ್ಗೆ ಆ ತರ ಫೀಲ್ ಆಗ್ತಿದೆ, ಫಸ್ಟ್ ಅದನ್ನ ತಿಳ್ಕೊಳ್ಳಿ. ಸೊ ನೀವು ಕೇಳಿರೋ ಹಂಗೆ ಯಾವ ಕ್ರೀಮ್ ಅಪ್ಲೈ ಮಾಡೋದ್ರಿಂದ ಶಿಶ್ನದ ಸೈಜ್ ಜಾಸ್ತಿ ಮಾಡ್ಕೋಬಹುದು ಮೇಡಮ್, ಪ್ಲೀಸ್ ಹೇಳಿ ಅಂತ ಹೇಳ್ತಾ ಇದ್ರಿ. ಪ್ರಪಂಚದಲ್ಲಿ ಇರುವಂತಹ ಯಾವುದೇ ಕ್ರೀಮ್ ಅಥವಾ ಟ್ಯಾಬ್ಲೆಟ್ ಇಂದ ನೀವು ನಿಮ್ಮ ಶಿಶ್ನದ ಸೈಜ್ನ ಜಾಸ್ತಿ ಮಾಡ್ಕೊಳಕ್ ಆಗದೇ ಇಲ್ಲ. ಚಿಕ್ಕದಿದ್ರೆ ಅಂದ್ರೆ ನಿಮಿರುವಿಕೆ ಆದಾಗ 1.5 ಇಂಚಸ್ಗಿಂತ ಚಿಕ್ಕದಿದ್ರೆ ನೀವು ಅವಾಗ ಅಷ್ಟೇ ಯೋಚನೆ ಮಾಡಬೇಕಾಗತ್ತೆ ಅದ್ರ ಬಗ್ಗೆ. ಸೊ ಆಲ್ಮೋಸ್ಟ್ 99.9% ಜನಗಳಿಗೆ ಆ ತರ ಇರೋದಿಲ್ಲ. ಸೊ ಅದನ್ನ ಮೈಕ್ರೋಪೆನಿಸ್ ಅಂತ ಹೇಳ್ತಾರೆ. ಅಂದ್ರೆ ಸ್ಟ್ಯಾಂಡ್ ಆದಂತಹ ಟೈಮ್ ಅಲ್ಲಿ 1.5 ಇಂಚ್ ಅಥವಾ 2 ಇಂಚಸ್ ಇರುವಂತದ್ದು. ಈ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮತ್ತೆ ಆನ್ಲೈನ್ ಅಲ್ಲಿ ನಿಮ್ಗೆ ಸಿಗುವಂತ ಕ್ರೀಮ್ಗಳನ್ನ ಯೂಸ್ ಮಾಡಿ ಶಿಶ್ನದ ಸೈಜ್ ಉದ್ದ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದು 1000% ಫೇಕ್ ಅದೆಲ್ಲ. ಅದನ್ನೆಲ್ಲದನ್ನು ದಯವಿಟ್ಟು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೂ ಹೋಗಬೇಡಿ. ಸೊ ನಿಮ್ಮ ಶಿಶ್ನದ ಸೈಜ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ನಿಮ್ಮ ಶಿಶ್ನ ಇರುವ ಸೈಜ್ ಅಲ್ಲೇ ಹೇಗೆ ಪರ್ಫಾರ್ಮೆನ್ಸ್ ಮಾಡಬೇಕು, ನಿಮ್ಮ ಪಾರ್ಟ್ನರ್ಗೆ ಹೇಗೆ ಸ್ಯಾಟಿಸ್ಫೈ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಎಲ್ಲ ಕ್ವಶನ್ಗೆ ಆನ್ಸರ್ ಸಿಕ್ತು ಅನ್ಕೋತೀನಿ. ಇವತ್ತಿನ ವಿಡಿಯೋನ ಹೀಗೆ ಏನ್ ಮಾಡಿ